ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ನೀವು ನಿಮ್ಮ ಸ್ಮರಣೆಗಳಲ್ಲಿ ಮುಳುಗಿ ಹೋಗಿರುತ್ತೀರಿ. ಮಧುರವಾದ ಭಾಗ ಎಲ್ಲ ಕಡೆ ಹರಡಿದ್ದು ಕೆಲಸದಲ್ಲಿ ಅದು ಎಂದು ಎಲ್ಲರಿಗೂ ಕಾಣುತ್ತದೆ. ವೃಷಭ ರಾಶಿ. ಕೊಂಚ ಆಕ್ರಮಣಶೀಲ, ಪ್ರಭಾವಿಯಾಗಿರುವ ಅಗತ್ಯ ಇದೆ, ಆದರೆ ಆಕ್ರಮಣಶೀಲತೆಯನ್ನು ಸತತವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಮಿಥುನ ರಾಶಿ. ನಿಮ್ಮ ಆಕ್ರಮಣಕಾರಿ ಸ್ವಭಾವದಿಂದ ಜನರೊಂದಿಗೆ ವಾದ ವಿವಾದದಲ್ಲಿ ಸಿಲುಕಿಕೊಳ್ಳುತ್ತೀರಿ. ಜನರು ನಿಮ್ಮ ಶತ್ರುತ್ವದಿಂದಾಗಿ ನಿಮ್ಮ ಪ್ರತಿಷ್ಠೆಗೆ ಧಕ್ಕೆ ತರುತ್ತಾರೆ. ಕರ್ಕಾಟಕ ರಾಶಿ. ದಾರಿಯಲ್ಲಿ ಹೊಸ ಜವಾಬ್ದಾರಿಗಳು ಬಂದಂತೆ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳುತ್ತೀರಿ ಮತ್ತು ಅದರಿಂದ ಸುಸ್ತಾದ ಭಾವನೆ ಹೊಂದುತ್ತೀರಿ. ನೀವು ಮುನ್ನಡೆದಂತೆ ಒತ್ತಡ ಉಂಟಾಗುವ ಸಾಧ್ಯತೆಗಳಿವೆ. ಸಿಂಹರಾಶಿ. ಬದಲಾವಣೆಗೆ ಇದು ನೀವು ಏನೋ ಒಂದು ಹೊಸದನ್ನು ಮಾಡುವ ಬಯಕೆ ಹೊಂದಿರುತ್ತೀರಿ. ನಿಮ್ಮ ಮನಸ್ಸಿನ ಸ್ಥಿತಿ ಇಡೀ ದಿನ ಅತ್ಯಂತ ಉಜ್ವಲವಾಗಿರುತ್ತದೆ. ಶಕ್ತಿ ಮತ್ತು ಉತ್ಸಾಹದಿಂದ ಯಶಸ್ಸು ಸಾಧಿಸಲು ಶಕ್ತರಾಗುತ್ತೀರಿ. ಕನ್ಯಾ ರಾಶಿ. ಇಂದು ವೆಚ್ಚಗಳು ನಿಯಂತ್ರಣವಿಲ್ಲದೆ ಇರುತ್ತವೆ ಮತ್ತು ಅವುಗಳು ಬಹುತೇಕ ವ್ಯರ್ಥವಾಗಿರುತ್ತವೆ. ಆದಾಗ್ಯೂ ಧನಾತ್ಮಕ ಶಕ್ತಿಗಳು ವೇಗ ಪಡೆಯುತ್ತವೆ ಮತ್ತು ಅವುಗಳನ್ನು ನಿಮ್ಮ ವೈಯಕ್ತಿಕ ಹಾಗೂ ವೃತ್ತಿ ಕ್ಷೇತ್ರಗಳಲ್ಲಿ ಪೂರ್ಣ ಬಳಕೆ ಮಾಡಿಕೊಳ್ಳುವಲ್ಲಿ ಯಶಸ್ಸು ಕಾಣುತ್ತೀರಿ. ತುಲಾ ರಾಶಿ. ನಿಮ್ಮ ವ್ಯಕ್ತಿತ್ವ ಉನ್ನತಗೊಳಿಸಲು ಮತ್ತು ಪ್ರತಿಭೆಗಳನ್ನು ವಿಶ್ವಾಸಕ್ಕೆ ಸಾಬೀತುಪಡಿಸಲು ಅತ್ಯಂತ ಸೂಕ್ತ ಕಾಲ. ನೀವು ಹೊಸ ಬಟ್ಟೆಗಳನ್ನು ಕೂಡ ಕೊಂಡುಕೊಳ್ಳುತ್ತೀರಿ. ಹತ್ತಿರ ಇರುವ ಜನರಿಗೆ ಗಮನ ನೀಡುತ್ತೀರಿ. ವೃಶ್ಚಿಕ ರಾಶಿ. ಎಲ್ಲಾ ಸಾಧ್ಯತೆಗಳಲ್ಲೂ ನಿಮ್ಮ ಮನಸ್ಥಿತಿ ಅತ್ಯಂತ ದಾಳಿಕಾರಕವಾಗಿರುತ್ತದೆ. ದಾಳಿಕೋರು ತನ್ನ ಪ್ರಸ್ತುತಕ್ಕೆ ಅದೃಷ್ಟ ದೇವತೆಯನ್ನು ಮುಂದಕ್ಕೆ ಕಳುಹಿಸಲೂಬಹುದು. ಧನುರಾಶಿ. ನಿಮಗೆ ಅತ್ಯಂತ ಆಸಕ್ತಿಯುಳ್ಳ ಒಂದನ್ನು ಅನುಸರಿಸುತ್ತಾ ಇರೋದ್ರಿಂದ ದಿನಪೂರ್ತಿ ಸಂಪೂರ್ಣ ಉತ್ಸಾಹ, ಭರವಸೆ ಕೂಡಿರುತ್ತದೆ. ಯಾವುದೇ ಕಾರ್ಯಕ್ರಮದ ಕೇಂದ್ರ ಬಿಂದುವಾದರೆ ಆಶ್ಚರ್ಯಪಡುವುದು ಬೇಡ. ಮಕರ ರಾಶಿ. ಕೈಗಳು ಅಪಾರ ಯೋಚನೆಗಳು ಮತ್ತು ಕೆಲಸಗಳಿಂದ ತುಂಬಿದೆ. ಅವುಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ಪೂರ್ಣಗೊಳಿಸಿ ಮತ್ತು ಉಳಿದ ದಿನವನ್ನ ನಿಮ್ಮ ಮನಸ್ಸಿಗೆ ಉತ್ಸಾಹ ತುಂಬುವಲ್ಲಿ ಕಳೆಯುವಿರಿ. ಕುಂಭರಾಶಿ. ವಿಷಯಗಳು ನಿಂತ ನೀರಾಗಿವೆ, ಆದರೆ ನಿಮ್ಮ ಸ್ಫೂರ್ತಿಯನ್ನು ಅಲ್ಲಾಡಿಸಲು ವಿಫಲವಾಗಿವೆ. ನಿಧಾನವಾಗಿ ಸ್ಥಿರವಾದ ಪ್ರಯತ್ನದಿಂದ ಖಂಡಿತ ಗೆಲುವು ಸಾಧ್ಯ. ಅದನ್ನು ಚೆನ್ನಾಗಿ ಗ್ರಹಿಸಿದ್ದೀರಿ. ಕೊನೆಯದಾಗಿ ಮೀನರಾಶಿ. ನಿಮ್ಮ ವೆಚ್ಚಗಳು ಮತ್ತು ಆದಾಯ ಲಾಭಕ್ಕಿಂತ 2 ಪಟ್ಟಾಗಬಹುದು. ಹಣಕಾಸಿನ ವಿಷಯಗಳಲ್ಲಿ ನೀವು ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.